ಈ ವಿಚಾರ ಕೇಳಿ ಹೆಂಗೆಳೆಯರಿಗೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಯಾಕಂತ ಹೇಳಿದ್ರೆ ಗೋಲ್ಡ್ ರೇಟ್ ದಾಖಲೆಯ ಪ್ರಮಾಣದಲ್ಲಿ ಇಳಿಕೆ ಆಗಿರುವಂಥದ್ದು. ಏನು ಕಳೆದ 10 ದಿನಗಳ ಹಿಂದೆ ಅಥವಾ ಒಂದು ವಾರದ ಹಿಂದೆ 1 ಗ್ರಾಮ್ ತಗೊಳ್ಬೇಕು ಅಂತ ಹೇಳಿದ್ರೆ 18,000 ರೂಪಾಯಿ ಕೊಡಬೇಕಾ ಅಂತ ಆಶ್ಚರ್ಯ ಪಡ್ತಿದ್ದಂತಹ, ಜೊತೆಗೆ ಭಯ ಪಡ್ತಿದ್ದಂತಹ ಹೆಂಗೆಳೆಯರು ಇದೀಗ 1 ಗ್ರಾಮಿಗೆ ಅರೌಂಡ್ 14,000ಕ್ಕೆ ಬಂದು ನಿಂತಿದೆ. ತುಂಬ ಒಳ್ಳೆ ಗುಡ್ ನ್ಯೂಸ್ ಅಂತಲೂ ಕೂಡ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆದರೆ ಇದನ್ನು ಗೋಲ್ಡ್ ಅಸೋಸಿಯೇಷನ್ ಅವ್ರು ಹೇಗೆ ನೋಡ್ತಾರೆ, ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಮ್ಮಿ ಆಗುತ್ತಾ, ಎಷ್ಟು ಕಮ್ಮಿ ಆಗ್ಬೋದು, ಯಾಕೆ ಈ ಕಮ್ಮಿ ಆಗಿದೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೋಲ್ಡ್ ಅಸೋಸಿಯೇಷನ್ನ ಖಜಾಂಚಿ ಆದಂತಹ ರವಿಕುಮಾರ್ ಅವರು ಇದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಪ್ರತಿ ಸತಿ ಗೋಲ್ಡ್ ಬೆಲೆ ಹೆಚ್ಚಳ ಅಂತ ನ್ಯೂಸ್ ಮಾಡಿದ್ದೆ ಹೆಚ್ಚು, ಈ ಬಾರಿ ಕಮ್ಮಿ ಅಂತ ಬರ್ತಾ ಇದ್ದೀವಿ. ಎಷ್ಟು ಕಮ್ಮಿ ಆಗಿದೆ ಸರ್, ಏನು ಕಾರಣ? ನೋಡಿ, ಯಾವಾಗೂ ವಾಟ್ ಗೋಸ್ ಅಪ್ ಶುಡ್ ಕಮ್ ಡೌನ್, ಗ್ರಾವಿಟಿ, ಲಾ ಆಫ್ ಗ್ರಾವಿಟಿ ಅಂತ ಹೇಳ್ತೀವಿ ನಾವು ಅದನ್ನು. ಇವಾಗ ನೋಡಿ, ಎಲ್ಲ ಯಾರು ಪರ್ಚೇಸ್ ಮಾಡಿದ್ರು ಇವಾಗ, ಈವನ್ ಬ್ಯಾಂಕ್ಸ್ ಆಗಲಿ ಮತ್ತು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಾಗಲಿ, ಆಮೇಲೆ ಜೊತೆಗೆ ಇನ್ವೆಸ್ಟರ್ಸ್ ಯಾರು ಮಾಡಿದ್ರು ಅವರೆಲ್ಲ ಈಗ ಇನ್ನು ಮುಂದಕ್ಕೆ ಇದು ಈ ಕುತೂಹಲ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಪ್ರಾಫಿಟ್ ಮೇಕಿಂಗ್ ಮಾಡ್ತಾರೆ. ಇವಾಗ ಶೇರ್ ಮಾರ್ಕೆಟ್ ಬೀಳ್ತಾ ಇರೋದ್ರಿಂದ ಅದರೊಳಗೆ ಕಳ್ಕೊತಾ ಇದ್ದೀವಿ, ಇದರಲ್ಲಿ ಲಾಭ ಇದೆಯಲ್ಲ, ಮೊದಲು ಅದನ್ನು ಸರಿಪಡಿಸ್ಬೇಡ ಅನ್ನೋ ಒಂದು ಕಾರಣದಲ್ಲಿ. ಆಮೇಲೆ ಅಮೇರಿಕಾನಲ್ಲಿ US ಫೆಡ್ ಇಂಟ್ರೆಸ್ಟ್ ರೇಟ್ಸು ಕಮ್ಮಿ ಆಗತ್ತೆ ಅಂತ ಪೋರ್ಟ್ರೆ ಆಗ್ತಾಯಿತ್ತು. ಈ ಯುದ್ಧ ಬಂದಿರೋದ್ರಿಂದ ಇವಾಗ ಏನಾಗಿದೆ, ಅಟ್ಲೀಸ್ಟ್ ಸ್ಟೇಬಲ್ ಇರಬೇಕು, ಇಲ್ಲದ್ರೆ ರೇಟ್ ಇನ್ಕ್ರೀಸ್ ಆಗುತ್ತೆ. ರೇಟ್ ಇನ್ಕ್ರೀಸ್ ಆದಾಗ ಏನು ಮಾಡ್ತಾರೆ, ನಮಗೆ ಬ್ಯಾಂಕ್ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ, ಗೋಲ್ಡ್ ಯಾಕೆ ತೊಗೊಬೇಕು ಅಂತ ಅದನ್ನು ಚೇಂಜ್ ಮಾಡ್ತಾರೆ. ಇವಾಗ ಅವರ ಇನ್ವೆಂಟ್ರೀಸ್ನ ಗೋಲ್ಡ್ ಮಾರಿಬಿಟ್ಟು ಇವಾಗ ದುಡ್ಡು ಬ್ಯಾಂಕ್ಗಳಲ್ಲಿ ಹಾಕ್ತಾರೆ. ಆಮೇಲೆ ಬಾಂಡ್ ಈಲ್ಡ್ಸು, ಅಮೆರಿಕ ಬಾಂಡ್ ಈಲ್ಡ್ಸ್ ಜಾಸ್ತಿ ಬರ್ತಾಯಿದೆ. ಆಮೇಲೆ ಡಾಲರ್ ವೀಕ್ ಆಗುತ್ತೆ ಅಂತ ಇದ್ರು, ಡಾಲರು ಇವಾಗ ಸ್ಟ್ರೆಂಥನ್ ಆಗ್ತಾಯಿದೆ ಯುದ್ಧ ಆದಮೇಲೆ, ಡಾಲರು ಸ್ಟ್ರೆಂಥನ್ ಆಗ್ತಾಯಿದೆ. ಇದಲ್ದಿರ ಜೊತೆಗೆ ಏನಂದರೆ, ಯಾರ್ಯಾರು ಗೋಲ್ಡ್ ಬೇಡದಿರೋರು ಕೂಡ ಇದರಲ್ಲಿ ದುಡ್ಡು ಹಾಕಿದ್ರು, ಅವರೆಲ್ಲ ಈಗ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡ್ರು. ಮುಂಚೆ ಗೋಲ್ಡ್ ಬಂದು ಬರೀ ಒಂದು ಮದುವೆ ಮನೆ ಜ್ಯುವೆಲ್ರಿ ಪರ್ಪಸ್ಗೆ ಯೂಸ್ ಆಗ್ತಾಯಿತ್ತು. ಇವಾಗ ಗೋಲ್ಡ್ ಒಂಥರ ಇನ್ವೆಸ್ಟ್ಮೆಂಟ್ ಐಡಿಯಾ ಆಗಿತ್ತು. ಯಾರು ಇನ್ವೆಸ್ಟರ್ಸ್ ಇದ್ದರು, ಇವಾಗ ಇನ್ವೆಸ್ಟ್ಮೆಂಟ್ ಐಡಿಯಾ ಅಂದರೆ ಶೇರ್ ಮಾರ್ಕೆಟ್ ಥರ ಆಗುತ್ತೆ, ಯಾವತ್ತು ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೋ ಗೊತ್ತಿಲ್ಲ. ಮುಂಚೆ ಒಂದು ಕಾಲದಲ್ಲಿ ಮದುವೆ ಕಾಲ ಅಂದರೆ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು, ಆಷಾಢ ಮಾಸ ಅಂದರೆ ಸ್ವಲ್ಪ ಬೆಲೆ ಕಮ್ಮಿ ಆಗ್ತಾಯಿತ್ತು, ಡಿಮ್ಯಾಂಡ್ ಕಮ್ಮಿ ಅಂತ. ಇವಾಗ ಇಟ್ ಈಸ್ ನಾಟ್ ಡ್ರಿವೆನ್ ಬೈ ಜ್ಯುವೆಲ್ರಿ ಡಿಮ್ಯಾಂಡ್ ಅಲ್ಲ, ಇವಾಗ ಇಟ್ಸ್ ಇನ್ವೆಸ್ಟರ್ಸ್ ಮಾರ್ಕೆಟ್ ಆಗಿದೆ. ಅದರಲ್ಲೂ ಜೊತೆಗೆ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಮ್ಯಾಟರ್ ಆಗಿ, ಜೊತೆಗೆ ಫಾರಿನ್ ಬ್ಯಾಂಕ್ಸು, ಫಾರ್ ಎಕ್ಸಾಂಪಲ್ ನಮ್ಮ RBI ಆಗ್ಬೋದು, ಫೆಡ್ ಆಗ್ಬೋದು, ಎಲ್ಲ ಬ್ಯಾಂಕ್ ಆಫ್ ಚೈನಾ ಆಗಿರ್ಬೋದು, ಅವರೆಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ಅವರೆಲ್ಲ ಸ್ಟ್ರಾಟಜಿಕಲಿ ಗೇಮ್ ಮಾಡ್ತಾರೆ. ಅವ್ರು ಯಾವಾಗ ಈ 9,000 8,000 ಲೆವೆಲಲ್ಲಿ ಪರ್ಚೇಸ್ ಮಾಡಿದ್ರು, ಈವನ್ 12,000 ಲೆವೆಲಲ್ಲೂ ಪರ್ಚೇಸ್ ಮಾಡಿದ್ರು. ಇನ್ನೂ ಲಾಭ ಬಂದಿದೆ ಸಾಕಿನ್ನ ಅಂಥೇಳಿ ಅದನ್ನು ಕಟ್ ಮಾಡಿ ಈ ಶೇರ್ ಮಾರ್ಕೆಟಲ್ಲಿರೋ ಲಾಸ್ನ ಅದನ್ನು ಮೇಕಪ್ ಮಾಡ್ಕೊತಾ ಇದ್ದಾರೆ. ಇದು ನಮ್ಮ ಗ್ರಾಹಕರಿಗೆ ಇದೊಂದು ಒಳ್ಳೆಯ ಸುದ್ದಿ. ಇದು ಇವಾಗ ಯಾರು ಪ್ಲ್ಯಾನ್ ಮಾಡಿದ್ರೋ, ಮುಂಚೆ ನಾವು ಹೇಳ್ತಾ ಇದ್ವಲ್ಲ, ಬೆಲೆ ಜಾಸ್ತಿ ಇರುವಾಗ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ ಅಂತ ಇದ್ವಿ. ಇವಾಗ ಇನ್ನೂ ಹೆಚ್ಚಿಗೆ ತೊಗೊಳ್ಳಿ, ಇವಾಗ ನಿಮ್ಮಲ್ಲಿ ಉಳಿದಿರೋ ದುಡ್ಡಲ್ಲಿ ಇವಾಗ ಇನ್ನೂ ಏನಾದರೂ ಬೇರೆ ಆಪ್ಷನ್ಸ್ ಇದ್ದರೆ ಇವಾಗ ಈ ಬೆಲೆ ಅಡ್ವಾಂಟೇಜ್ ತೊಗೊಂಡು ಪರ್ಚೇಸ್ ಮಾಡಿ. ಇಷ್ಟು ರವಿಕುಮಾರ್ ಅವರ ಮಾತು. ಅಂದರೆ ಇದು ತುಂಬ ಒಳ್ಳೆ ಕಾಲ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ. ಯಾವುದೇ ಒಂದು ಯೋಚನೆನ ಮಾಡದೆ ಹಣ ಇದ್ದರೆ ಖಂಡಿತವಾಗ್ಲೂ ಬಂಗಾರವನ್ನು ಖರೀದಿ ಮಾಡಿ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ನ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ವಿಚಾರ ಕೇಳಿ ಹೆಂಗೆಳೆಯರಿಗೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಯಾಕಂತ ಹೇಳಿದ್ರೆ ಗೋಲ್ಡ್ ರೇಟ್ ದಾಖಲೆಯ ಪ್ರಮಾಣದಲ್ಲಿ ಇಳಿಕೆ ಆಗಿರುವಂಥದ್ದು. ಏನು ಕಳೆದ 10 ದಿನಗಳ ಹಿಂದೆ ಅಥವಾ ಒಂದು ವಾರದ ಹಿಂದೆ 1 ಗ್ರಾಮ್ ತಗೊಳ್ಬೇಕು ಅಂತ ಹೇಳಿದ್ರೆ 18,000 ರೂಪಾಯಿ ಕೊಡಬೇಕಾ ಅಂತ ಆಶ್ಚರ್ಯ ಪಡ್ತಿದ್ದಂತಹ, ಜೊತೆಗೆ ಭಯ ಪಡ್ತಿದ್ದಂತಹ ಹೆಂಗೆಳೆಯರು ಇದೀಗ 1 ಗ್ರಾಮಿಗೆ ಅರೌಂಡ್ 14,000ಕ್ಕೆ ಬಂದು ನಿಂತಿದೆ. ತುಂಬ ಒಳ್ಳೆ ಗುಡ್ ನ್ಯೂಸ್ ಅಂತಲೂ ಕೂಡ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆದರೆ ಇದನ್ನು ಗೋಲ್ಡ್ ಅಸೋಸಿಯೇಷನ್ ಅವ್ರು ಹೇಗೆ ನೋಡ್ತಾರೆ, ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಮ್ಮಿ ಆಗುತ್ತಾ, ಎಷ್ಟು ಕಮ್ಮಿ ಆಗ್ಬೋದು, ಯಾಕೆ ಈ ಕಮ್ಮಿ ಆಗಿದೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೋಲ್ಡ್ ಅಸೋಸಿಯೇಷನ್ನ ಖಜಾಂಚಿ ಆದಂತಹ ರವಿಕುಮಾರ್ ಅವರು ಇದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಪ್ರತಿ ಸತಿ ಗೋಲ್ಡ್ ಬೆಲೆ ಹೆಚ್ಚಳ ಅಂತ ನ್ಯೂಸ್ ಮಾಡಿದ್ದೆ ಹೆಚ್ಚು, ಈ ಬಾರಿ ಕಮ್ಮಿ ಅಂತ ಬರ್ತಾ ಇದ್ದೀವಿ. ಎಷ್ಟು ಕಮ್ಮಿ ಆಗಿದೆ ಸರ್, ಏನು ಕಾರಣ? ನೋಡಿ, ಯಾವಾಗೂ ವಾಟ್ ಗೋಸ್ ಅಪ್ ಶುಡ್ ಕಮ್ ಡೌನ್, ಗ್ರಾವಿಟಿ, ಲಾ ಆಫ್ ಗ್ರಾವಿಟಿ ಅಂತ ಹೇಳ್ತೀವಿ ನಾವು ಅದನ್ನು. ಇವಾಗ ನೋಡಿ, ಎಲ್ಲ ಯಾರು ಪರ್ಚೇಸ್ ಮಾಡಿದ್ರು ಇವಾಗ, ಈವನ್ ಬ್ಯಾಂಕ್ಸ್ ಆಗಲಿ ಮತ್ತು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಾಗಲಿ, ಆಮೇಲೆ ಜೊತೆಗೆ ಇನ್ವೆಸ್ಟರ್ಸ್ ಯಾರು ಮಾಡಿದ್ರು ಅವರೆಲ್ಲ ಈಗ ಇನ್ನು ಮುಂದಕ್ಕೆ ಇದು ಈ ಕುತೂಹಲ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಪ್ರಾಫಿಟ್ ಮೇಕಿಂಗ್ ಮಾಡ್ತಾರೆ. ಇವಾಗ ಶೇರ್ ಮಾರ್ಕೆಟ್ ಬೀಳ್ತಾ ಇರೋದ್ರಿಂದ ಅದರೊಳಗೆ ಕಳ್ಕೊತಾ ಇದ್ದೀವಿ, ಇದರಲ್ಲಿ ಲಾಭ ಇದೆಯಲ್ಲ, ಮೊದಲು ಅದನ್ನು ಸರಿಪಡಿಸ್ಬೇಡ ಅನ್ನೋ ಒಂದು ಕಾರಣದಲ್ಲಿ. ಆಮೇಲೆ ಅಮೇರಿಕಾನಲ್ಲಿ US ಫೆಡ್ ಇಂಟ್ರೆಸ್ಟ್ ರೇಟ್ಸು ಕಮ್ಮಿ ಆಗತ್ತೆ ಅಂತ ಪೋರ್ಟ್ರೆ ಆಗ್ತಾಯಿತ್ತು. ಈ ಯುದ್ಧ ಬಂದಿರೋದ್ರಿಂದ ಇವಾಗ ಏನಾಗಿದೆ, ಅಟ್ಲೀಸ್ಟ್ ಸ್ಟೇಬಲ್ ಇರಬೇಕು, ಇಲ್ಲದ್ರೆ ರೇಟ್ ಇನ್ಕ್ರೀಸ್ ಆಗುತ್ತೆ. ರೇಟ್ ಇನ್ಕ್ರೀಸ್ ಆದಾಗ ಏನು ಮಾಡ್ತಾರೆ, ನಮಗೆ ಬ್ಯಾಂಕ್ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ, ಗೋಲ್ಡ್ ಯಾಕೆ ತೊಗೊಬೇಕು
ಅಂತ ಅದನ್ನು ಚೇಂಜ್ ಮಾಡ್ತಾರೆ ಇವಾಗ ಅವರ ಇನ್ವೆಂಟ್ರೀಸ್ನ ಗೋಲ್ಡ್ ಮಾರಿಬಿಟ್ಟು ಇವಾಗ ದುಡ್ಡು ಬ್ಯಾಂಕ್ಗಳಲ್ಲಿ ಹಾಕ್ತಾರೆ. ಆಮೇಲೆ ಬಾಂಡ್ ಈಲ್ಡ್ಸು, ಅಮೆರಿಕ ಬಾಂಡ್ ಈಲ್ಡ್ಸ್ ಜಾಸ್ತಿ ಬರ್ತಾ ಇದೆ. ಆಮೇಲೆ ಡಾಲರ್ ವೀಕ್ ಆಗುತ್ತೆ ಅಂತ ಇದ್ರು, ಡಾಲರು ಇವಾಗ ಸ್ಟ್ರೆಂಥನ್ ಆಗ್ತಾಯಿದೆ ಯುದ್ಧ ಆದಮೇಲೆ, ಡಾಲರು ಸ್ಟ್ರೆಂಥನ್ ಆಗ್ತಾಯಿದೆ. ಇದಲ್ದಿರ ಜೊತೆಗೆ ಏನಂದರೆ ಯಾರ್ಯಾರು ಗೋಲ್ಡ್ ಬೇಡದಿರೋರು ಕೂಡ ಇದರಲ್ಲಿ ದುಡ್ಡು ಹಾಕಿದ್ರು, ಅವರೆಲ್ಲ ಈಗ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡ್ರು. ಮುಂಚೆ ಗೋಲ್ಡ್ ಬಂದು ಬರೀ ಒಂದು ಮದುವೆ ಮನೆ ಜ್ಯುವೆಲ್ರಿ ಪರ್ಪಸ್ಗೆ ಯೂಸ್ ಆಗ್ತಾಯಿತ್ತು. ಇವಾಗ ಗೋಲ್ಡ್ ಒಂಥರ ಇನ್ವೆಸ್ಟ್ಮೆಂಟ್ ಐಡಿಯಾ ಆಗಿತ್ತು. ಯಾರು ಇನ್ವೆಸ್ಟರ್ಸ್ ಇದ್ದರು, ಇವಾಗ ಇನ್ವೆಸ್ಟ್ಮೆಂಟ್ ಐಡಿಯಾ ಅಂದರೆ ಶೇರ್ ಮಾರ್ಕೆಟ್ ಥರ ಆಗುತ್ತೆ, ಯಾವತ್ತು ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೋ ಗೊತ್ತಿಲ್ಲ. ಮುಂಚೆ ಒಂದು ಕಾಲದಲ್ಲಿ ಮದುವೆ ಕಾಲ ಅಂದರೆ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು, ಆಷಾಢ ಮಾಸ ಅಂದರೆ ಸ್ವಲ್ಪ ಬೆಲೆ ಕಮ್ಮಿ ಆಗ್ತಾಯಿತ್ತು, ಡಿಮ್ಯಾಂಡ್ ಕಮ್ಮಿ ಅಂತ. ಇವಾಗ ಇಟ್ ಈಸ್ ನಾಟ್ ಡ್ರಿವೆನ್ ಬೈ ಜ್ಯುವೆಲ್ರಿ ಡಿಮ್ಯಾಂಡ್ ಅಲ್ಲ, ಇವಾಗ ಇಟ್ಸ್ ಇನ್ವೆಸ್ಟರ್ಸ್ ಮಾರ್ಕೆಟ್ ಆಗಿದೆ. ಅದರಲ್ಲೂ ಜೊತೆಗೆ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಮ್ಯಾಟರ್ ಆಗಿ, ಜೊತೆಗೆ ಫಾರಿನ್ ಬ್ಯಾಂಕ್ಸು, ಫಾರ್ ಎಕ್ಸಾಂಪಲ್ ನಮ್ಮ RBI ಆಗ್ಬೋದು, ಫೆಡ್ ಆಗ್ಬೋದು, ಎಲ್ಲ ಬ್ಯಾಂಕ್ ಆಫ್ ಚೈನಾ ಆಗಿರ್ಬೋದು, ಅವರೆಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ಅವರೆಲ್ಲ ಸ್ಟ್ರಾಟಜಿಕಲಿ ಗೇಮ್ ಮಾಡ್ತಾರೆ. ಅವ್ರಿಗೆ ಯಾವಾಗ ಈ 9,000 8,000 ಲೆವೆಲಲ್ಲಿ ಪರ್ಚೇಸ್ ಮಾಡಿದ್ರು, ಈವನ್ 12,000 ಲೆವೆಲಲ್ಲೂ ಪರ್ಚೇಸ್ ಮಾಡಿದ್ರು, ಇನ್ನು ಲಾಭ ಬಂದಿದೆ ಸಾಕಿನ್ನ ಅಂತೇಳಿ ಅದನ್ನು ಕಟ್ ಮಾಡಿ ಈ ಶೇರ್ ಮಾರ್ಕೆಟಲ್ಲಿರೋ ಲಾಸ್ನ ಅದನ್ನು ಮೇಕಪ್ ಮಾಡ್ಕೊತಾ ಇದ್ದಾರೆ. ಇದು ನಮ್ಮ ಗ್ರಾಹಕರಿಗೆ ಇದೊಂದು ಒಳ್ಳೆಯ ಸುದ್ದಿ. ಇದು ಇವಾಗ ಯಾರು ಪ್ಲ್ಯಾನ್ ಮಾಡಿದ್ರೋ, ಮುಂಚೆ ನಾವು ಹೇಳ್ತಾ ಇದ್ವಲ್ಲ, ಬೆಲೆ ಜಾಸ್ತಿ ಇರುವಾಗ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ ಅಂತ ಇದ್ವಿ. ಇವಾಗ ಇನ್ನೂ ಹೆಚ್ಚಿಗೆ ತೊಗೊಳ್ಳಿ, ಇವಾಗ ನಿಮ್ಮಲ್ಲಿ ಉಳಿದಿರೋ ದುಡ್ಡಲ್ಲಿ ಇವಾಗ ಇನ್ನೂ ಏನಾದರೂ ಬೇರೆ ಆಪ್ಷನ್ಸ್ ಇದ್ದರೆ ಇವಾಗ ಈ ಬೆಲೆ ಅಡ್ವಾಂಟೇಜ್ ತೊಗೊಂಡು ಪರ್ಚೇಸ್ ಮಾಡಿ. ಇವಿಷ್ಟು ರವಿಕುಮಾರ್ ಅವರ ಮಾತು. ಅಂದರೆ ಇದು ತುಂಬ ಒಳ್ಳೆ ಕಾಲ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ. ಯಾವುದೇ ಒಂದು ಯೋಚನೆನ ಮಾಡದೆ ಹಣ ಇದ್ದರೆ ಖಂಡಿತವಾಗ್ಲೂ ಬಂಗಾರವನ್ನು ಖರೀದಿ ಮಾಡಿ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ನ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ವಿಚಾರ ಕೇಳಿ ಹೆಂಗೆಳೆಯರಿಗೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಯಾಕಂತ ಹೇಳಿದ್ರೆ ಗೋಲ್ಡ್ ರೇಟ್ ದಾಖಲೆಯ ಪ್ರಮಾಣದಲ್ಲಿ ಇಳಿಕೆ ಆಗಿರುವಂಥದ್ದು. ಏನು ಕಳೆದ 10 ದಿನಗಳ ಹಿಂದೆ ಅಥವಾ 1 ವಾರದ ಹಿಂದೆ 1 ಗ್ರಾಮ್ ತೊಗೊಳ್ಬೇಕು ಅಂತ ಹೇಳಿದ್ರೆ 18,000 ರೂಪಾಯಿ ಕೊಡಬೇಕಾ ಅಂತ ಆಶ್ಚರ್ಯಪಡ್ತಿದ್ದಂತಹ, ಜೊತೆಗೆ ಭಯ ಪಡ್ತಿದ್ದಂತಹ ಹೆಂಗೆಳೆಯರು ಇದೀಗ 1 ಗ್ರಾಮಿಗೆ ಅರೌಂಡ್ 14,000ಕ್ಕೆ ಬಂದು ನಿಂತಿದೆ. ತುಂಬ ಒಳ್ಳೆ ಗುಡ್ ನ್ಯೂಸ್ ಅಂತಲೂ ಕೂಡ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆದರೆ ಇದನ್ನು ಗೋಲ್ಡ್ ಅಸೋಸಿಯೇಷನ್ ಅವ್ರು ಹೇಗೆ ನೋಡ್ತಾರೆ, ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಮ್ಮಿ ಆಗುತ್ತಾ, ಎಷ್ಟು ಕಮ್ಮಿ ಆಗ್ಬೋದು, ಯಾಕೆ ಈ ಕಮ್ಮಿ ಆಗಿದೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೋಲ್ಡ್ ಅಸೋಸಿಯೇಷನ್ನ ಖಜಾಂಚಿ ಆದಂತಹ ರವಿಕುಮಾರ್ ಅವರು ಇದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಪ್ರತಿ ಸತಿ ಗೋಲ್ಡ್ ಬೆಲೆ ಹೆಚ್ಚಳ ಅಂತ ನ್ಯೂಸ್ ಮಾಡಿದ್ದೆ ಹೆಚ್ಚು, ಈ ಬಾರಿ ಕಮ್ಮಿ ಅಂತ ಬರ್ತಾ ಇದ್ದೀವಿ. ಎಷ್ಟು ಕಮ್ಮಿ ಆಗಿದೆ ಸರ್, ಏನು ಕಾರಣ? ನೋಡಿ, ಯಾವಾಗೂ ವಾಟ್ ಗೋಸ್ ಅಪ್ ಶುಡ್ ಕಮ್ ಡೌನ್, ಗ್ರಾವಿಟಿ, ಲಾ ಆಫ್ ಗ್ರಾವಿಟಿ ಅಂತ ಹೇಳ್ತೀವಿ ನಾವು ಅದನ್ನು. ಇವಾಗ ನೋಡಿ, ಎಲ್ಲ ಯಾರು ಪರ್ಚೇಸ್ ಮಾಡಿದ್ರು ಇವಾಗ, ಈವನ್ ಬ್ಯಾಂಕ್ಸ್ ಆಗಲಿ ಮತ್ತು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಾಗಲಿ, ಆಮೇಲೆ ಜೊತೆಗೆ ಇನ್ವೆಸ್ಟರ್ಸ್ ಯಾರು ಮಾಡಿದ್ರು, ಅವರೆಲ್ಲ ಈಗ ಇನ್ನು ಮುಂದಕ್ಕೆ ಇದು ಈ ಕುತೂಹಲ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಪ್ರಾಫಿಟ್ ಮೇಕಿಂಗ್ ಮಾಡ್ತಾರೆ. ಇವಾಗ ಶೇರ್ ಮಾರ್ಕೆಟ್ ಬೀಳ್ತಾ ಇರೋದ್ರಿಂದ ಅದರೊಳಗೆ ಕಳ್ಕೊತಾ ಇದ್ದೀವಿ, ಇದರಲ್ಲಿ ಲಾಭ ಇದೆಯಲ್ಲ, ಮೊದಲು ಅದನ್ನು ಸರಿಪಡಿಸ್ಬೇಡ ಅನ್ನೋ ಒಂದು ಕಾರಣದಲ್ಲಿ. ಆಮೇಲೆ ಅಮೇರಿಕಾನಲ್ಲಿ US ಫೆಡ್ ಇಂಟ್ರೆಸ್ಟ್ ರೇಟ್ಸು ಕಮ್ಮಿ ಆಗತ್ತೆ ಅಂತ ಪೋರ್ಟ್ರೇ ಆಗ್ತಾಯಿತ್ತು. ಈ ಯುದ್ಧ ಬಂದಿರೋದ್ರಿಂದ ಇವಾಗ ಏನಾಗಿದೆ, ಅಟ್ಲೀಸ್ಟ್ ಸ್ಟೇಬಲ್ ಇರಬೇಕು, ಇಲ್ಲದ್ರೆ ರೇಟ್ ಇನ್ಕ್ರೀಸ್ ಆಗುತ್ತೆ. ರೇಟ್ ಇನ್ಕ್ರೀಸ್ ಆದಾಗ ಏನು ಮಾಡ್ತಾರೆ, ನಮಗೆ ಬ್ಯಾಂಕ್ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ, ಗೋಲ್ಡ್ ಯಾಕೆ ತೊಗೊಬೇಕು ಅಂತ ಅದನ್ನು ಚೇಂಜ್ ಮಾಡ್ತಾರೆ. ಇವಾಗ ಅವರ ಇನ್ವೆಂಟ್ರೀಸ್ನ ಗೋಲ್ಡ್ ಮಾರಿಬಿಟ್ಟು ಇವಾಗ ದುಡ್ಡು ಬ್ಯಾಂಕ್ಗಳಲ್ಲಿ ಹಾಕ್ತಾರೆ. ಆಮೇಲೆ ಬಾಂಡ್ ಈಲ್ಡ್ಸು, ಅಮೆರಿಕ ಬಾಂಡ್ ಈಲ್ಡ್ಸ್ ಜಾಸ್ತಿ ಬರ್ತಾ ಇದೆ. ಆಮೇಲೆ ಡಾಲರ್ ವೀಕ್ ಆಗುತ್ತೆ ಅಂತ ಇದ್ರು, ಡಾಲರು ಇವಾಗ ಸ್ಟ್ರೆಂಥನ್ ಆಗ್ತಾಯಿದೆ ಯುದ್ಧ ಆದಮೇಲೆ, ಡಾಲರು ಸ್ಟ್ರೆಂಥನ್ ಆಗ್ತಾಯಿದೆ. ಇದಲ್ದಿರ ಜೊತೆಗೆ ಏನಂದರೆ ಯಾರ್ಯಾರು ಗೋಲ್ಡ್ ಬೇಡದಿರೋರು ಕೂಡ ಇದರಲ್ಲಿ ದುಡ್ಡು ಹಾಕಿದ್ರು, ಅವರೆಲ್ಲ ಈಗ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡ್ರು. ಮುಂಚೆ ಗೋಲ್ಡ್ ಬಂದು ಬರೀ ಒಂದು ಮದುವೆ ಮನೆ ಜ್ಯುವೆಲ್ರಿ ಪರ್ಪಸ್ಗೆ ಯೂಸ್ ಆಗ್ತಾಯಿತ್ತು. ಇವಾಗ ಗೋಲ್ಡ್ ಒಂಥರ ಇನ್ವೆಸ್ಟ್ಮೆಂಟ್ ಐಡಿಯಾ ಆಗಿತ್ತು. ಯಾರು ಇನ್ವೆಸ್ಟರ್ಸ್ ಇದ್ದರು, ಇವಾಗ ಇನ್ವೆಸ್ಟ್ಮೆಂಟ್ ಐಡಿಯಾ ಅಂದರೆ ಶೇರ್ ಮಾರ್ಕೆಟ್ ಥರ ಆಗುತ್ತೆ, ಯಾವತ್ತು ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೋ ಗೊತ್ತಿಲ್ಲ. ಮುಂಚೆ ಒಂದು ಕಾಲದಲ್ಲಿ ಮದುವೆ ಕಾಲ ಅಂದರೆ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು, ಆಷಾಢ ಮಾಸ ಅಂದರೆ ಸ್ವಲ್ಪ ಬೆಲೆ ಕಮ್ಮಿ ಆಗ್ತಾಯಿತ್ತು, ಡಿಮ್ಯಾಂಡ್ ಕಮ್ಮಿ ಅಂತ. ಇವಾಗ ಇಟ್ ಈಸ್ ನಾಟ್ ಡ್ರಿವೆನ್ ಬೈ ಜ್ಯುವೆಲ್ರಿ ಡಿಮ್ಯಾಂಡ್ ಅಲ್ಲ, ಇವಾಗ ಇಟ್ಸ್ ಇನ್ವೆಸ್ಟರ್ಸ್ ಮಾರ್ಕೆಟ್ ಆಗಿದೆ. ಅದರಲ್ಲೂ ಜೊತೆಗೆ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಮ್ಯಾಟರ್ ಆಗಿ, ಜೊತೆಗೆ ಫಾರಿನ್ ಬ್ಯಾಂಕ್ಸು, ಫಾರ್ ಎಕ್ಸಾಂಪಲ್ ನಮ್ಮ RBI ಆಗ್ಬೋದು, ಫೆಡ್ ಆಗ್ಬೋದು, ಎಲ್ಲ ಬ್ಯಾಂಕ್ ಆಫ್ ಚೈನಾ ಆಗಿರ್ಬೋದು, ಅವರೆಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ಅವರೆಲ್ಲ ಸ್ಟ್ರಾಟಜಿಕಲಿ ಗೇಮ್ ಮಾಡ್ತಾರೆ. ಅವ್ರಿಗೆ ಯಾವಾಗ ಈ 9,000 8,000 ಲೆವೆಲಲ್ಲಿ ಪರ್ಚೇಸ್ ಮಾಡಿದ್ರು, ಈವನ್ 12,000 ಲೆವೆಲಲ್ಲೂ ಪರ್ಚೇಸ್ ಮಾಡಿದ್ರು, ಇನ್ನು ಲಾಭ ಬಂದಿದೆ ಸಾಕಿನ್ನ ಅಂತೇಳಿ ಅದನ್ನು ಕಟ್ ಮಾಡಿ ಈ ಶೇರ್ ಮಾರ್ಕೆಟಲ್ಲಿರೋ ಲಾಸ್ನ ಅದನ್ನು ಮೇಕಪ್ ಮಾಡ್ಕೊತಾ ಇದ್ದಾರೆ. ಇದು ನಮ್ಮ ಗ್ರಾಹಕರಿಗೆ ಇದೊಂದು ಒಳ್ಳೆಯ ಸುದ್ದಿ. ಇದು ಇವಾಗ ಯಾರು ಪ್ಲ್ಯಾನ್ ಮಾಡಿದ್ರೋ, ಮುಂಚೆ ನಾವು ಹೇಳ್ತಾ ಇದ್ವಲ್ಲ, ಬೆಲೆ ಜಾಸ್ತಿ ಇರುವಾಗ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ ಅಂತ ಇದ್ವಿ.
ಇವಾಗ ಇನ್ನೂ ಹೆಚ್ಚಿಗೆ ತೊಗೊಳ್ಳಿ. ಇವಾಗ ನಿಮ್ಮಲ್ಲಿ ಉಳಿದಿರೋ ದುಡ್ಡಲ್ಲೇ ಇವಾಗ ಇನ್ನೂ ಏನಾದರೂ ಬೇರೆ ಆಪ್ಷನ್ಸ್ ಇದ್ದರೆ ಇವಾಗ ಈ ಬೆಲೆ ಅಡ್ವಾಂಟೇಜ್ ತೊಗೊಂಡು ಪರ್ಚೇಸ್ ಮಾಡಿ. ಇವಿಷ್ಟು ರವಿಕುಮಾರ್ ಅವರ ಮಾತು. ಅಂದರೆ ಇದು ತುಂಬ ಒಳ್ಳೆ ಕಾಲ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ. ಯಾವುದೇ ಒಂದು ಯೋಚನೆನ ಮಾಡದೆ ಹಣ ಇದ್ದರೆ ಖಂಡಿತವಾಗ್ಲೂ ಬಂಗಾರವನ್ನು ಖರೀದಿ ಮಾಡಿ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ನ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.